ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಶಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಬೆಳಿಗ್ಗೆ ತಿಂಡಿಗೋಸ್ಕರ ಅಂತ ಹೇಳಿ ನಾನು ಇಲ್ಲಿ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಲ್ಲ, ಬದನೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಟಮಟೆ ಹಣ್ಣು, ಹುಣಸೆಹಣ್ಣು. ಇಲ್ಲಿ ವಾಂಗಿಬಾತ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ, MTR. ಒಂದು ಬಾಣಲೆಯಲ್ಲಿ ಸಾಸಿವೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆನಂತರ ಕರಿಬೇವು ಹಾಕಿ ಬದನೆಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡವು ಹಚ್ಚಿಟ್ಕೊಂಡ್ರೆ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ರೈಸ್ ತಿನ್ನಬೇಕಾದ್ರೆ ಅಂಥೇಳಿ. ಇನ್ನೇನು ನೆಕ್ಸ್ಟ್ ಟಮಟೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರದ ಪುಡಿ ಹಾಕಿ, ಆನಂತರ ನಾನು ವಾಂಗಿಬಾತ್ ಪೌಡ್ರು 2 ಹಾಕಿದ್ದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ. ಹಾಗೆ ಹುಣಸೆಹಣ್ಣು ಹುಳಿ ಹಾಕಿ, ಆನಂತರ ಬೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಇನ್ನೇನು ವೈಟ್ ರೈಸಲ್ಲಿ ಕಳಿಸಿದ್ರೆ ಆಯಿತು. ಪೂಜೆ ಮಾಡಿದೆ, ಮಧ್ಯಾಹ್ನದ ಪೂಜೆ ಮಾಡಿದೆ ಇವತ್ತು. ನೋಡಿ ಮೊನ್ನೆ ಹಾಕಲ್ಲ ಅಂತ ಮಾಡಿದ್ರೆ ಗಣಿತಿಗೆಲ್ಲ ಮೂತಿ ಇಷ್ಟೇ ಇಷ್ಟು ಓಡೈತಲ್ಲ ಗಿಣಿ. ತುಣುಕ್ತಾನೆ ಪಟ್ಲಿಕ್ಕೆ ತಂಗಿ ಈ ಬಂದು ಜನ್ಮದ ಅನುಬಂಧ ಅನ್ನೋದಂಗಲ್ಲ ಅಕ್ಕ ಇದು ಸಾಂಗ್. ಹಾಗೆ ಮಧ್ಯಾಹ್ನ ಪುಳಿಯೋಗರೆ ಮಾಡಿಸ್ಕೊಂಡು ತಿಂದ. ನನ್ನ ತಮ್ಮ ವಾಂಗಿಬಾತ್ ಇದೆ ತಿನ್ನಂದರೆ ತಿನ್ನಲಿಲ್ಲ. ಹಾಗೆ ನೈಟ್ ಹೊತ್ತು 3 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆಗೋಸ್ಕರ ಅಂತ ಇಲ್ಲಿ ನಾನು ಬದನೆಕಾಯಿ ಸಾಂಬಾರು ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಕಿತ್ತೂರು ಸೈಡೆಲ್ಲ ಮುಳ್ಗಾಯಿ ಎಣ್ಗಾಯಿ ಅಂತ ಕರಿತೀವಲ್ಲ ಅದು. ಇನ್ನೇನು ಅದನ್ನೇನು ರೆಸಿಪಿ ಹೇಳೋದು ಬೇಡ ಅಂತೇಳಿ ಅದಕ್ಕೆ ಹೇಳಿಲ್ಲ ಅಷ್ಟೇ. ಏನನ್ನು ಒಂದು ವಿಸಲ್ ಹೊಡ್ಸ್ಕೊತೀನಿ, ನಾನು ಕುಕ್ಕರಲ್ಲೇ ಮಾಡ್ತೀನಿ. ಇನ್ನೇನು ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೆ, ಆವಾಗಲೇ ಚಪಾತಿ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.